10 ಜನಕ್ಕೆ ಮೈ ಕೊಡಿ, 9 ಜನ ಹೇಳಲ್ಲ. ಯಾಕೆ ಹೇಳಲ್ಲ? ಸತ್ಯಕ್ಕೆ ಬಾಯಿ ಇಲ್ಲ, ಸುಳ್ಳುಗೆ ಮೈಯೆಲ್ಲ ಬಾಯಿ. ನನ್ನನ್ನ ನಾನ್ ತೋರಿಸ್ಕೊತಾರಲ್ಲ ಸ್ಕ್ರೀನ್ ಮೇಲೆ, ನನಗೆ ಹೇಳಕ್ ಬರಲ್ಲ. ನಾಳೆ ಬೆಳಗ್ಗೆ ನನ್ ಕನ್ನಡಿ ನೋಡ್ಬಿಟ್ಟು 5 ನಿಮಿಷ ಮಾತಾಡೋದ್ರೆ ನನಗ್ ಬಗ್ಗೆ ಹೇಳಕ್ ಬರಲ್ಲ. ನಿಮ್ಮನ್ ತೋರ್ಸ್ ನಿನ್ ಬಗ್ಗೆ ಹೇಳು ಅನ್ನೋ 2 ಅವರ್ ಬಿಡ್ತೀನಿ. ಓ ಇವ್ನ್ ಕೋಟ್ ಹಾಕೊಂಡವನೆ, ಬ್ಯಾಗ್ ಹಾಕೊಂಡವನೆ, ಮೈಕ್ ಇಟ್ಕೊಂಡವನೆ, ನಾನ್ ಕ್ಯಾಮ್ರಾ ಇಟ್ಕೊಂಡವನೆ, ನನ್ನನ್ನ ನನ್ ಕನ್ನಡಿ ತೋರಿಸ್ಲಿ, ನಾನ್ ನೋಡ್ಕೊಳ್ಳಿ ಬಿಡ. ಅದೇ ಆಗಿರೋದು 2 ಅವರು ನಮ್ ಬಾಸ್ ಏನ್ ತೋರ್ಸವ್ರೆ, ನನ್ನ ತೋರ್ಸೋದ್ರ ಮೇಲೆ. ನೋಡೋ ಪೆದ್ನನ ಮಗನೇ, ಹಿಂದೆಯಿಂದ ಒಬ್ಬ ಹೊಡ್ಕೊಂಡು ಹೋಯ್ತಾವನೆ, ಮುಂದೆಯಿಂದ ಒಬ್ಬ ಹೊಡ್ಕೊಂಡು ಹೋಯ್ತಾವನೆ, ಮಲ್ಕೊಂಡಾಗ ಒಬ್ಬ ಹೊಡ್ಕೊಂಡು ಹೋಯ್ತಾನೆ, ಬೆಳಿಗ್ಗೆ ಎದ್ದಾಗ ಒಬ್ಬ ಹೊಡ್ಕೊಂಡು ಹೋಯ್ತಾನೆ. ನೀವೇನ್ ಮಾಡ್ತಾ ಇದೀಯಾ? ಒನ್ಸಿನ್ನೇ ಜನರೇಷನ್ ಡೈರೆಕ್ಟರ್. ಅಲ್ಲಿ ಯಾರೋ ಶಂಕರ್, ಇಲ್ಲಿ ಅವನು ರಾಜಮೌಳಿ ಅಲ್ಲ, ಅವ್ರೆಲ್ರಿಗಿಂತ ಅಪ್ಪ ಉಪೇಂದ್ರ. ಈ ತರ ಕಥೆಗಳು ಜನಗಳಿಗೆ 10 ಜನ ಎತ್ತು ಬಂದ್ರು ಬರಲ್ಲ. ಆ ಅಪ್ಪ ನಮಗ್ ಟ್ರೈ ಮಾಡ್ಸವನೆ ಪ್ರಯತ್ನ ಪಡ್ಸಕ್ಕೆ. ನಾವ್ 10ನೇ ಕ್ಲಾಸ್ನೇ 3 ಸತಿ 53%, 58% ಅಲ್ಲಿ ಪಾಸ್ ಆಗಿರೋರು ಈ ಸಿನಿಮಾನ ಅರ್ಥ ಮಾಡ್ಕೋತೀವ ಸರ್? ನಮ್ಗೆ ಗೊತ್ತಿರೋದೇನ್ ತಲೆಗೆ? 15ನೇ ಶತಮಾನದಲ್ಲಿ ಅಕ್ಬರ್ ಬಂದ, 17ನೇ ಶತಮಾನದಲ್ಲಿ ಔರಂಗಜೇಬ್ ಬಂದ. ಅಯ್ಯೋ ಮಗನೇ, ನೀನ್ ಬಂದ್ ಏನ್ ಮಾಡ್ದೆ ಪ್ರಪಂಚದಲ್ಲಿ? ನೀನ್ ಏನೂ ಮಾಡಿಲ್ಲ, ಅದನ್ನೇ ತೋರಿಸಿರೋದು 2 ಅವರಲ್ಲಿ. ಏನಾದ್ರೂ ಮಾಡ್ರಪ್ಪ, ಪ್ರಪಂಚ ಉದ್ಧಾರ ಆಯ್ತದೆ ಅಂತ ಹೇಳೋರೆ.